ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ 68 ವರ್ಷ 8 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ರಾಜರಂತೆ ಜೀವನವನ್ನು ನಡೆಸ್ತಾರೆ. ಬಂಗಾರದ ದಿನಗಳು ಆರಂಭವಾಗ್ತಿದ್ದು ಶನಿದೇವರ ಕೃಪೆಯಿಂದಾಗಿ ರಾಜ ವೈಭೋಗದ ಜೀವನ ಇವರದಾಗುತ್ತೆ. ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇಂದಿನಿಂದ 68 ವರ್ಷ ಈ 8 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಬಂಗಾರದ ದಿನಗಳು ಆರಂಭವಾಗ್ತಿದ್ದು ಶನಿದೇವರ ಕೃಪೆಯಿಂದಾಗಿ ರಾಜರಂತೆ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಇಷ್ಟು ದಿನ ಯಾವೆಲ್ಲ ಸಮಸ್ಯೆಗಳು ಇತ್ತು, ಆ ಸಮಸ್ಯೆಗಳಿಂದ ಮುಕ್ತಿ, ನಿವಾರಣೆ ಅನ್ನೋದು ಸಿಗ್ಲಿದ್ದು ಮುಂದಿನ ದಿನಗಳಲ್ಲಿ ಇವರು ಹೊಸ ಹೂಡಿಕೆ ಅಥವಾ ಲಾಭದ ಅಂಶಗಳನ್ನ ಪರಿಗಣಿಸಬಹುದು ಅಂತ ಹೇಳಬಹುದು. ಶುಭ ಅದೃಷ್ಟ ಜೊತೆಗೆ ಇವರ ಜೀವನವನ್ನ ಪ್ರವೇಶ ಮಾಡ್ತಿರೋದ್ರಿಂದ ಈ ರಾಶಿಯವರಿಗೆ ಆತ್ಮೀಯ ಸ್ನೇಹಿತರಿಂದ ಆರ್ಥಿಕ ಲಾಭ ಆಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಸಮಯ ಕಳೀತಾರೆ. ಮನೆಯ ಹಿರಿಯರ ಗೌರವಕ್ಕೆ ಧಕ್ಕೆಯಾಗದಂತೆ ನಡೆದುಕೊಳ್ತಾರೆ. ವ್ಯವಹಾರದಲ್ಲಿ ಯಾವುದೇ ಹೊಸ ಯೋಜನೆಗಳನ್ನು ತೆಗೆದುಕೊಂಡ್ರು ಕೂಡ ಇವರು ಲಾಭವನ್ನೇ ಕಾಣ್ತಾರೆ. ಪತಿ ಪತ್ನಿಯರ ನಡುವೆ ಸಾಮರಸ್ಯ ಹೆಚ್ಚಿಗೆ ಆಗುತ್ತೆ. ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸ್ವಲ್ಪ ಸಮಯವನ್ನು ಕೊಡೋದ್ರಿಂದ ಮಾನಸಿಕ ಶಾಂತಿ ಉಂಟಾಗುತ್ತೆ. ವ್ಯವಹಾರಗಳು ಹಸ್ತಕ್ಷೇಪ ಉಂಟಾಗೋದಿಲ್ಲ. ಪರಸ್ಪರರ ಸಂಬಂಧದಲ್ಲಿ ಅಂತರ ಉಂಟಾಗಬಹುದು. ಹೀಗಾಗಿ ಮಾತಿನ ಕಡೆ ನಿಗಾ ಇರಲಿ. ಭೂಮಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದ ಯೋಜನೆಯು ಇಂದು ಕೈಗೂಡುತ್ತೆ ಅಂತ ಹೇಳಬಹುದು. ವಿಶ್ರಾಂತಿ ಹೊಸ ಶಕ್ತಿಯನ್ನ ತಂದುಕೊಡುತ್ತೆ. ಆಸಕ್ತಿಯ ಚಟುವಟಿಕೆಗಳಿಗೆ ಸ್ವಲ್ಪ ಸಮಯವನ್ನ ತಂದುಕೊಳ್ತೀರಾ. ನಿಮ್ಮ ನಿರಂತರ ಸಮಸ್ಯೆಗಳು ಪರಿಹರಿಸಲ್ಪಡುತ್ತೆ. ಹಳೆಯ ನಕಾರಾತ್ಮಕ ವಿಷಯಗಳು ವರ್ತಮಾನದಲ್ಲಿ ಪ್ರಾಬಲ್ಯ ಸಾಧಿಸಲು ಬಿಡೋಕೆ ಹೋಗಬೇಡಿ. ಆ ಸಮಸ್ಯೆಗಳನ್ನ ನೀವು ಚಿಗುರಿನಲ್ಲೇ ಚಿವುಟ ಹಾಕಿ. ದಾಂಪತ್ಯ ಜೀವನದಲ್ಲಿ ಸರಿಯಾದ ಸಾಮರಸ್ಯ ಇರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮ್ಗೆ ಒಳ್ಳೆಯ ಬೆಂಬಲ ಸಿಗುತ್ತೆ. ಸ್ವಂತ ನಿರ್ಧಾರಕ್ಕೆ ನೀವು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಈ ಸಮಯದಲ್ಲಿ ಮನೆಯಲ್ಲಿ ಕೆಲವು ರೀತಿಯ ಬದಲಾವಣೆ, ಒಂದಷ್ಟು ಯೋಜನೆಗಳನ್ನು ತರುವಂತೆ ಮಾಡುತ್ತೆ. ಪರ ಚಟುವಟಿಕೆಗಳಲ್ಲಿ ನೌಕರರು ಮತ್ತು ಸಿಬ್ಬಂದಿ ನಿಮ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಮಧುರತೆ ಹೆಚ್ಚಿಗೆ ಆಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಸ್ವಲ್ಪ ಖರ್ಚನ್ನು ಮಾಡ್ತೀರಾ. ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ವಹಿಸೋಕೆ ಹೋಗಬೇಡಿ. ವಿವಾದಗಳಿಗೆ ಸಿಲುಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ಅಂದ್ರೆ ನೀವು ಕಠಿಣ ಪರಿಶ್ರಮವನ್ನು ಹಾಕಲೇಬೇಕಾಗುತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಮನೆಯಲ್ಲಿ ಅನುಭವಿ ವ್ಯಕ್ತಿಗಳ ಸಲಹೆ ಸೂಚನೆಯನ್ನ ಪಡೆದುಕೊಂಡು ಆನಂತರ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಿ. ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಇರುತ್ತೆ. ಆರೋಗ್ಯದಲ್ಲಿ ಅಲರ್ಜಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದು. ಹುಷಾರಾಗಿರಿ. ನಟನೆಯ ಶೈಲಿಯಿಂದ ಜನರು ನಿಮ್ಮನ್ನ ಪ್ರಭಾವಿತರಾಗುವಂತೆ ಮಾಡ್ತಾರೆ. ಹಾಗಾಗಿ ಅವರ ಮಾತುಗಳಿಗೆ ಕಿವಿ ಕೊಡಬೇಡಿ. ತಾಳ್ಮೆಯನ್ನ ಕಾಪಾಡಿಕೊಂಡ್ರೆ, ಸೌಮ್ಯತೆಯನ್ನ ಬೆಳೆಸ್ಕೊಂಡ್ರೆ ಹಳೆಯ ವಿವಾದಗಳು ಮುಕ್ತಿಯನ್ನ ಪಡ್ಕೊಳ್ತವೆ. ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರ ಕಂಡುಕೊಳ್ತವೆ. ಜೊತೆಗೆ ಕೋರ್ಟ್ ಕಚೇರಿಯಲ್ಲಿನ ಒಂದು ವ್ಯವಹಾರಗಳಿರಬಹುದು ಅಥವಾ ಕಾನೂನು ಪ್ರಕಾರದ ಒಂದಷ್ಟು ಸಮಸ್ಯೆಗಳಿರಬಹುದು. ಅದೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿವಾರಣೆ ಆಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ಮೀನ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.